ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿಯ ಗೋರ್ಮೆಂಟ್ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 121ನೇ ಪ್ರಶ್ನೆ, ಗುರು ನಾನಕರು ಯಾವ ಧರ್ಮದ ಸ್ಥಾಪಕರು? ಇದಕ್ಕೆ ಸರಿಯಾದ ಉತ್ತರ ಸಿಖ್. ಗುರು ನಾನಕರು ಸಿಖ್ ಧರ್ಮದ ಸ್ಥಾಪಕರು. ಅದೇ ರೀತಿಯಾಗಿ ಜೈನ ಧರ್ಮದ ಸ್ಥಾಪಕರು ಯಾರಂತ ನೋಡ್ತಾ ಬರೋದಾದರೆ ಋಷಭನಾಥ. ಯಾರು? ಋಷಭನಾಥ ಜೈನ ಧರ್ಮದ ಸ್ಥಾಪಕ. ಈ ಜೈನ ಧರ್ಮದಲ್ಲಿ 24 ತೀರ್ಥಂಕರು ಬರ್ತಾರೆ. ಮೊದಲನೇದಾಗಿ ಬರೋರೆ ಋಷಭನಾಥ, 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇ ತೀರ್ಥಂಕ ವರ್ಧಮಾನ ಮಹಾವೀರ. ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಯಾರು? ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕ. ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್. ಯಾರು? ಮೊಹಮ್ಮದ್ ಪೈಗಂಬರ್. ನೆಕ್ಸ್ಟ್, ಗುರುನಾನಕರು ಜನಿಸಿದ್ದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಪಂಜಾಬಿನ ತಲವಂಡಿ. ಪಂಜಾಬಿನ ತಲವಂಡಿಯಲ್ಲಿ ಗುರುನಾನಕರು 1469ರಲ್ಲಿ ಜನಿಸ್ತಾರೆ. ಯಾವಾಗ? 1469ರಲ್ಲಿ. ಎಲ್ಲಿ? ಪಂಜಾಬಿನ ತಲವಂಡಿಯಲ್ಲಿ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗ್ರಂಥ ಸಾಹಿಬ. ಗ್ರಂಥ ಸಾಹಿಬ ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ನಾನಕ್ ಜರ ಎಂಬ ಸ್ಥಳ ಕಂಡುಬರುವುದು? ಇದಕ್ಕೆ ಸರಿಯಾದ ಉತ್ತರ ಬೀದರ್. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ನಾನಕ್ ಜರ ಎಂಬ ಸ್ಥಳ ಕಂಡುಬರುತ್ತೆ. ಈ ನಾನಕ್ ಜರ ಎಂಬ ಸ್ಥಳಕ್ಕೆ ಯಾರು ಭೇಟಿ ಕೊಟ್ಟಿದ್ರಪ್ಪ ಅಂದರೆ ಗುರುನಾನಕ್ ಅವರು ಭೇಟಿ ಕೊಟ್ಟಿದ್ದರು. ಗುರುನಾನಕ್ ಅವರು ಭೇಟಿ ಕೊಟ್ಟ ಸ್ಥಳವನ್ನು ನಾನಕ್ ಜರ ಅಂತೇಳಿ ಇತ್ತೀಚೆಗೆ ಕರೆಯಲಾಗ್ತಾ ಇದೆ. ನೆಕ್ಸ್ಟ್, ರಾಮಚರಿತಮಾನಸ ಎಂಬ ಗ್ರಂಥವನ್ನು ರಚಿಸಿದವರು? ಇದಕ್ಕೆ ಸರಿಯಾದ ಉತ್ತರ ತುಳಸಿದಾಸ. ತುಳಸಿದಾಸರು ರಾಮಚರಿತಮಾನಸ ಎಂಬ ಕೃತಿಯನ್ನು ರಚಿಸ್ತಾರೆ. ಉತ್ತರ ಭಾರತದಲ್ಲಿ ತುಳಸಿ ರಾಮಾಯಣ ಎಂದು ಜನಪ್ರಿಯವಾದ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಾಮಚರಿತಮಾನಸ. ರಾಮಚರಿತಮಾನಸವು ಉತ್ತರ ಭಾರತದಲ್ಲಿ ಏನಾಗಿದೆ ಅಂದರೆ ತುಳಸಿ ರಾಮಾಯಣ ಎಂದೇ ಜನಪ್ರಿಯವಾಗಿದೆ. ನೆಕ್ಸ್ಟ್, ಕಲಿಯುಗದ ರಾಧ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಮೀರಾಬಾಯಿ. ಮೀರಾಬಾಯಿಯವರನ್ನು ಕಲಿಯುಗದ ರಾಧ ಎಂದು ಕರೆಯುತ್ತಾರೆ. ಮೀರಾಬಾಯಿಯವರ ಯಾವ ರಾಜ್ಯದವರು? ಅಂದರೆ ಮೀರಾಬಾಯಿ ಯಾವ ರಾಜ್ಯದವಳು? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ರಾಜ್ಯದವಳು. ಯಾವ ರಾಜ್ಯ? ರಾಜಸ್ಥಾನ್. ಮೀರಾಬಾಯಿಯವರ ಆರಾಧ್ಯ ದೈವ? ಇದಕ್ಕೆ ಸರಿಯಾದ ಉತ್ತರ ಗಿರಿಧರ ಗೋಪಾಲ. ಗಿರಿಧರ ಗೋಪಾಲ ಎಂಬುದು ಮೀರಾಬಾಯಿಯವರ ಆರಾಧ್ಯ ದೈವ. ಚೈತನ್ಯರ ಮೂಲ ಹೆಸರೇನು? ಅಂದರೆ ಮೊದಲ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ವಿಶ್ವಂಬರ. ವಿಶ್ವಂಬರ ಎಂಬುದು ಚೈತನ್ಯರ ಮೊದಲ ಹೆಸರಾಗಿದೆ. ಅದೇ ರೀತಿಯಾಗಿ ನರೇಂದ್ರ ಎಂಬ ಹೆಸರು ಯಾರ್ದಪ್ಪ ಅಂದರೆ ಸ್ವಾಮಿ ವಿವೇಕಾನಂದವರ ಮೂಲ ಹೆಸರು. ಸ್ವಾಮಿ ವಿವೇಕಾನಂದವರ ಮೂಲ ಹೆಸರು ನರೇಂದ್ರ. ತಿಮ್ಮಪ್ಪ ಎಂಬುದು ಕನಕದಾಸರ ಮೂಲ ಹೆಸರು. ಯಾರ್ದು? ಕನಕದಾಸರ ಮೂಲ ಹೆಸರು. ಕನಕದಾಸರು ಎಲ್ಲಿ ಜನಿಸ್ತಾರೆ ಅಂದರೆ ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಶ್ರೀನಿವಾಸ ನಾಯಕ ಎಂಬುದು ಪುರಂದರದಾಸರ ಮೂಲ ಹೆಸರು. ಯಾರು? ಶ್ರೀನಿವಾಸ ನಾಯಕ ಎಂಬುದು ಪುರಂದರದಾಸರ ಮೂಲ ಹೆಸರು. ಹಾಗಾದರೆ ಪುರಂದರದಾಸರನ್ನ ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಸಂಗೀತ ಪಿತಾಮಹ. ಚೈತನ್ಯರು ಜನಿಸಿದ್ದು? ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ನವದೀಪ ಅಥವಾ ನಾಡಿಯಾ. ಈ ಪಶ್ಚಿಮ ಬಂಗಾಳದ ನವದೀಪ ಅಥವಾ ನಾಡಿಯಾ ಅಂತೇಳಿ ಏನು ಕರೀತಾರಲ್ಲ, ಇಲ್ಲಿ ಯಾರು ಜನಿಸ್ತಾರೆ ಅಂದರೆ ಚೈತನ್ಯರು ಜನಿಸ್ತಾರೆ. ಇವರ ಮೂಲ ಹೆಸರು ವಿಶ್ವಂಬರ. ನೆಕ್ಸ್ಟ್,
ಸಲೀಂ ಚಿಸ್ತಿಯ ಗೋರಿ ಕಂಡುಬರುವ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಆಗ್ರಾ. ಆಗ್ರಾದಲ್ಲಿ ಸಲೀಂ ಚಿಸ್ತಿಯ ಗೋರಿ ಕಂಡುಬರುತ್ತದೆ. ಚಿಸ್ತಿ ಪಂಥದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಮುಯಿನುದ್ದೀನ್ ಚಿಸ್ತಿ. ಮುಯಿನುದ್ದೀನ್ ಚಿಸ್ತಿ ಅವರು ಏನು ಮಾಡ್ತಾರೆ ಅಂದರೆ ಚಿಸ್ತಿ ಎಂಬ ಪಂಥವನ್ನು ಸ್ಥಾಪಿಸ್ತಾರೆ. ಪುರಂದರದಾಸರು ಯಾವ ಆಸ್ಥಾನದಲ್ಲಿದ್ದರು? ಅಂದರೆ ಪುರಂದರದಾಸರು ಯಾರ ಆಸ್ಥಾನದಲ್ಲಿದ್ದರು? ಇದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ. ಪ್ರಸ್ತುತ ಭಾರತದಲ್ಲಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶ. 28 ಏನಪ್ಪ ಅಂದರೆ ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಹಾಗಾದರೆ ಮೊದಲು ಎಷ್ಟಿದ್ದು ಅಂದರೆ 29 ಇದ್ದು. 29ನೇ ರಾಜ್ಯವಾಗಿ ಯಾವುದಪ್ಪ ಅಂದರೆ ತೆಲಂಗಾಣ ರಾಜ್ಯ. ಯಾವ ರಾಜ್ಯ? ತೆಲಂಗಾಣ ರಾಜ್ಯ ಏನಾಗಿತ್ತು? 29ನೇ ರಾಜ್ಯವಾಗಿ ಆಂಧ್ರ ಪ್ರದೇಶದಿಂದ ವಿಭಾಗವಾಗಿತ್ತು. ತದನಂತರ ಜಮ್ಮು ಮತ್ತು ಕಾಶ್ಮೀರವನ್ನು ಏನು ಮಾಡ್ತಾರೆ? ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡ್ತಾರೆ. ಅಂದರೆ ಅದೊಂದು ರಾಜ್ಯ ಇತ್ತು, ಅದನ್ನ ಕೇಂದ್ರಾಡಳಿತ ಪ್ರದೇಶ. ಒಂದು ಜಮ್ಮು ಮತ್ತು ಕಾಶ್ಮೀರ, ಇನ್ನೊಂದು ಅದರಲ್ಲೇ ಒಡೆದು ಲಡಾಖ್ ಮಾಡ್ತಾರೆ. ಹೌದಾ? ಅವಾಗ ಏನಾಗುತ್ತೆ? 9 ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ, 28 ರಾಜ್ಯ ಆಗುತ್ತೆ. ತದನಂತರ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ದಿಯು ಮತ್ತು ದಮನ್ ಅಂತ ಒಂದು ಕೇಂದ್ರಾಡಳಿತ ಪ್ರದೇಶ ಬರುತ್ತೆ. ಅದನ್ನು ಮತ್ತು ದಾದ್ರಾ ಮತ್ತು ನಗರ ಹವೇಲಿ, ದಿಯು ದಮನ್ ಮತ್ತು ದಾದ್ರಾ ನಗರ ಹವೇಲಿಯನ್ನು ಕೂಡಿಸಿ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ. ಅಂದರೆ 9 ಇದ್ದಿದ್ದನ್ನು 8ಕ್ಕೆ ತರ್ತಾರೆ. ಯಾವುದನ್ನು? ದಿಯು ದಮನ್ ಮತ್ತು ದಾದ್ರಾ ನಗರ ಹವೇಲಿಯನ್ನು ಕೂಡಿಸ್ತಾರೆ. ನೆಕ್ಸ್ಟ್, ಭಾರತದ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಪಾರ್ಲಿಮೆಂಟ್. ಭಾರತದ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಎಂದು ಕರೀತಾರೆ. ಪಾರ್ಲಿಮೆಂಟ್ ಅಥವಾ ಸಂಸತ್ತು ಎಂದು ಕರೀತಾರೆ. ಹಾಗಾದರೆ ಡಯಟ್ ಎಂಬ ಶಾಸಕಾಂಗವನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಜಪಾನ್. ಜಪಾನ್ ದೇಶದ ಶಾಸಕಾಂಗವನ್ನು ಏನಂತ ಕರೀತಾರೆ ಅಂದರೆ ಡಯಟ್ ಅಂತ ಕರೀತಾರೆ. ಈ ಸೆನೆಟ್ ಎಂಬ ಶಾಸಕಾಂಗವನ್ನು ಯಾವ ದೇಶ ಹೊಂದೈತಪ್ಪ ಅಂದರೆ ಇಸ್ರೇಲ್ ದೇಶ ಹೊಂದೈತಿ. ಯಾವುದು? ಇಸ್ರೇಲ್ನ ಶಾಸಕಾಂಗದ ಹೆಸರು ಸೆನೆಟ್. ನೆಕ್ಸ್ಟ್, ಭಾರತದ ಸಂಸತ್ತು ಒಳಗೊಂಡಿರುವುದು? ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆ. ಭಾರತದ ಸಂಸತ್ತು ಏನನ್ನು ಒಳಗೊಂಡೈತೆ ಅಂದರೆ ರಾಷ್ಟ್ರಪತಿಯವರನ್ನು ಒಳಗೊಂಡಿದೆ, ರಾಜ್ಯಸಭೆಯನ್ನು ಒಳಗೊಂಡಿದೆ ಮತ್ತು ಲೋಕಸಭೆಯನ್ನು ಒಳಗೊಂಡಿದೆ. ಸಂಸತ್ತಿನ ಕೆಳಮನೆ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ. ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಕರೀತಾರೆ. ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆ, ಕೆಳಮನೆ ಲೋಕಸಭೆ. ನೆಕ್ಸ್ಟ್, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 552. ನೋಡಿ ಫ್ರೆಂಡ್ಸ್, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552. ಹಾಗಾದರೆ ಪ್ರೆಸೆಂಟ್ ಎಷ್ಟು ಜನ ಲೋಕಸಭಾ ಸದಸ್ಯರು ಅದಾರಪ್ಪ ಅಂದರೆ 545 ಅದಾರ. ಆ್ಯಟ್ ಪ್ರೆಸೆಂಟ್ ಎಷ್ಟು ಜನ ಅದಾರ? 545 ಜನ ಅದಾರ. ಆದರೆ ಒಟ್ಟು ಗರಿಷ್ಠ ಸದಸ್ಯರ ಸಂಖ್ಯೆ 552. ಆದರೆ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಯಾವುದು? ಉತ್ತರ ಪ್ರದೇಶ ಅಂದರೆ UP ಅಂತ ಕರಿತೀವಲ್ಲ. ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು, ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳನ್ನು, ಅತಿ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು, ಅತಿ ಹೆಚ್ಚು ವಿಧಾನ ಪರಿಷತ್ ಸ್ಥಾನಗಳನ್ನು, ಇವು 4ಗಳನ್ನು ಅತಿ ಹೆಚ್ಚು ಹೊಂದಿರೋದು ಉತ್ತರ ಪ್ರದೇಶ್, UP. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರಾದಾರ ಅಂದರೆ ಯೋಗಿ ಆದಿತ್ಯನಾಥ್ ಅವರು. ಯಾರು? ಯೋಗಿ ಆದಿತ್ಯನಾಥ್. ನೆಕ್ಸ್ಟ್, 140ನೇ ಪ್ರಶ್ನೆ, ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 5 ವರ್ಷ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಎಷ್ಟು ವರ್ಷ? 6 ವರ್ಷ. ಆದರೆ ಒಂದು ಸಲ ಏನು ಮಾಡಲಾಗಿತ್ತಂದರೆ 5 ವರ್ಷದಿಂದ 6 ವರ್ಷಕ್ಕೆ ಏರಿಸಲಾಗಿತ್ತು. ಯಾವುದನ್ನು? ಲೋಕಸಭಾ ಸದಸ್ಯರ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಸಲಾಗಿತ್ತು. ಏರಿಸಿದಂಥ
ಸಂವಿಧಾನದ ತಿದ್ದುಪಡಿ ಯಾವುದಪ್ಪ ಅಂದರೆ 42ನೇ ಸಂವಿಧಾನದ ತಿದ್ದುಪಡಿ. ಎಷ್ಟರಲ್ಲಪ್ಪ ಅಂದರೆ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತಂದು ಲೋಕಸಭಾ ಸದಸ್ಯರ ಅಧಿಕಾರಾವಧಿಯಿಂದ 5ರಿಂದ 6 ವರ್ಷಕ್ಕೆ ಇಳಿಸಲಾಗಿತ್ತು. ಅಂದರೆ ಆ ಪೀರಿಯಡನ್ನು ಲೋಕಸಭಾ ಸದಸ್ಯರ ಅವಧಿ 5 ವರ್ಷದಿಂದ 6 ವರ್ಷಕ್ಕೆ. ಅವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂದರೆ ಇಂದಿರಾ ಗಾಂಧಿ ಅವರಿದ್ದರು. ತದನಂತರ 44ನೇ ತಿದ್ದುಪಡಿ ಮಾಡಲಾಯಿತು. ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ಮಾಡಿ ಏನು ಮಾಡಲಾಯಿತು, ಲೋಕಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಯಿತು. ಇದನ್ನು ಯಾವಾಗ ಮಾಡಲಾಯಿತು ಅಂದರೆ 1978ರಲ್ಲಿ. ಈ 6ರಿಂದ 5 ವರ್ಷಕ್ಕೆ ಇಳಿಸಿದ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಮೊರಾರ್ಜಿ ದೇಸಾಯಿ. ಯಾರು? ಮೊರಾರ್ಜಿ ದೇಸಾಯಿ. ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಂತೆ ಕರೀತಾರೆ ಮೊರಾರ್ಜಿ ದೇಸಾಯಿ ಅವರನ್ನು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರುವ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಇದೇ ರೀತಿಯಾಗಿ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.